ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬದ ಸಂಭ್ರಮವನ್ನು ನಮ್ಮ ಜೊತೆ ಆಚರಿಸ್ಕೊಳ್ಳೋಕ್ಕೆ ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರತಂಡ ನಮ್ಮ ಸ್ಟುಡಿಯೋದಲ್ಲಿದೆ. ಸೊ ಅವ್ರ ಜೊತೆ ಮಾತಾಡ್ತಾ ಹಬ್ಬದ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಅವರ ಸಿನಿಮಾದ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೋದೇ ಈ ವಿಶೇಷ ಕಾರ್ಯಕ್ರಮ ದೇವ್ ಮುದ್ದೇಗೌಡ ಮಹಿಮೆ. ನಾನು ಸಂದೀಪ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಹಬ್ಬದ ದಿನ ನಮ್ಮ ಜೊತೆ ಹಬ್ಬನ ಆಚರಿಸೋಕ್ಕೆ ಬಂದಿದ್ದಾರೆ, ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಸರ್. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸರ್. ಮತ್ತು ಚಿತ್ರದ ನಿರ್ಮಾಪಕಿ ಶಿಲ್ಪಾ, ನಮಸ್ತೆ ಮೇಡಮ್. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ತೆ, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ದಿಗಂತ್, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತು ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಚಾರ್ಮಿ, ಹ್ಯಾಪಿ ಯುಗಾದಿ ಟು ಯು ಆ್ಯಂಡ್ ಟು ಎವ್ರಿವನ್. ಟು ಎವ್ರಿವನ್. ಹೇಳೋಕ್ಕಿಂತ ಮುಂಚೆ ಅವರೇ ಹೇಳ್ಬಿಟ್ರು, ಇನ್ನು ಯಾಕೆ ಹೇಳೋದು ಅಂದ್ಕೊಂಡ್ಬಿಟ್ಟು. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ? Yeah, a little bit. Little bit, Yeah. but you can't speak. Yeah, ಸ್ವಲ್ಪ. You can't speak properly. No. Didn't he teach you? Huh? Didn't he teach you? I don't even want to learn what he'll teach me. Whatever I mean to say that Kannada only. If you had learned, Because you would he is a very, have learned Kannada by now. Yeah. Listen to me. He has teaches Kannada for many heroines actually. Heroines, yeah. Maybe that's why he didn't want to try the same with me. Okay. Sir, ಮತ್ತೆ ಹೇಳಿ ಸರ್. ಎಲ್ಲ ಹೀರೋಯಿನ್ಸ್ ಕನ್ನಡ ಬರುತ್ತೆ ಅನ್ಸುತ್ತೆ, ಮಾಡೋದಲ್ಲ ಬೇರೆ ಏನಾದ್ರು ಎಲ್ಲರಿಗೂ ಇವರೇ ಕಲ್ಸ್ಕೊಟ್ಟಿರ್ತಾರೆ ಮೋಸ್ಟ್ಲಿ. ಪಾಪ ಅವರು ಆಕ್ಚುಲಿ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆ, ಅವ್ರು ಹೇಳ್ಕೊಡ್ತಾರೆ ಅಷ್ಟೇ. ಆದರೂ ಅಟ್ಲೀಸ್ಟ್ ಕೆಲವೊಂದು ವರ್ಡ್ಗಳೆಲ್ಲ ಪ್ರೀತಿ ಅನ್ನೋ ಓಕೆ, ಕನ್ನಡ ಹೋಗುತ್ತೆ. ಓಕೆ ಸರ್, ಮತ್ತೆ ಹೇಳಿ, ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹೇಗಿದೆ ಈ ವರ್ಷದ ಸ್ಪೆಷಲ್ ಯುಗಾದಿ? ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದು ಒಂದು ರಿಯಲಿ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಸುವರ್ಣ ವೀಕ್ಷಕರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಇಟ್ಸ್ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಇಟ್ ಆನ್ ಟಿವಿ. ಈ ಹಬ್ಬನ ಈ ಥರ ಒಂದು ಸ್ಟಾರ್ಟ್ ಮಾಡ್ತಾ ಇರೋದು ಇಟ್ಸ್ ಅ ಗುಡ್ ಸ್ಟಾರ್ಟ್. ಇವನು ಹೊಸ ವರ್ಷ ಅಂತೀವಿ, ಯುಗಾದಿ ಅಂದ್ರೆ ನಮಗೆ ನ್ಯೂ ಇಯರ್ ಆಕ್ಚುಲಿ. ಹೌದು, ನ್ಯೂ ಇಯರ್ ದಿನ ಅದೇ ಈ ಹೊಸ ವರ್ಷ ನಿಮ್ಮ ಜೊತೆ ವೀಕ್ಷಕರ ಜೊತೆ, ಸುವರ್ಣ ಟಿವಿ ವೀಕ್ಷಕರ ಜೊತೆ ನಿಮ್ಮ ಜೊತೆ ಈ ಥರ ಯಾವತ್ತೂ ಹೊಸ ವರ್ಷ ಶುರು ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಯಾವುದೋ ಪಾರ್ಟಿ ಮಾಡ್ತಾ ಇದ್ವಿ ಅಥವಾ ಯಾವುದೋ ಶೂಟಿಂಗ್ ಇರ್ತಾ ಇದ್ವಿ ಅಥವಾ ಇನ್ನೆಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ವಿ. ಆದರೆ ಈ ಥರ ವೀಕ್ಷಕರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ಸ್ ಟು ಸುವರ್ಣ, ಥ್ಯಾಂಕ್ಸ್ ಟು ಯು. ಮೇಡಮ್ ಹೇಳಿ, ನಿಮಗೆ ಇದೊಂದು ಒಳ್ಳೆ ಆಪರ್ಚುನಿಟಿ, ಎಲ್ಲರ ಮನೆಯೊಳಗೆ ಹೋಗಿ ಯುಗಾದಿ ಸೆಲೆಬ್ರೇಟ್ ಮಾಡೋದು. ನಾನು ನಮ್ಮ ಮನೇಲಿಲ್ಲ, ಆದರೆ ನಿಮ್ಮ ಮನೆಗಳಲ್ಲೆಲ್ಲ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಫಸ್ಟ್ ಟೈಮ್ ನಂದು. ಒಂದೇ ಒಂದಂದ್ರೆ ಇಲ್ಲಿ ಟಿವಿಲಿ ಬೇವು ಬೆಲ್ಲ ಅವ್ರು ಕೊಡೋಕ್ಕಾಗಲ್ಲ, ನಾವು ತಿನ್ನೋಕ್ಕಾಗಲ್ಲ. ಅದೊಂದು ಹೌದು. ಸೊ ಇದು ನಿಮ್ಮ ಫಸ್ಟ್ ಮೂವಿ ಅಲ್ಲ? ಹೌದು, ಇದು ಫಸ್ಟ್ ಮೂವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇಂದ್ರಜಿತ್ ಜೊತೆ? ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅಥವಾ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಸಿನಿಮಾಕ್ಕೆ? ಇಬ್ರಿಗೂ ಅಪ್ರೋಚ್ ಮಾಡಿದ್ವಿ. ವಿ ವರ್ ಫ್ರೆಂಡ್ಸ್ ಬಿಫೋರ್. ಓಕೆ. ಸೊ ಮೀಟ್ ಮಾಡಿದ್ವಿ. ಸಿನಿಮಾ ಬಗ್ಗೆ ತುಂಬಾ ಹುಚ್ಚಿ ಅವ್ರಿಗೆ. ಓಕೆ. ಇವ್ರೇನಂದ್ರೆ ಒಂದೇ ದಿನ 3 ಸಿನಿಮಾ ನೋಡೋದು ಒಂದು 20 ಸರಿ ಮಾಡಿದ್ದಾರೆ ಇವ್ರ ಜೀವನದಲ್ಲಿ. ಒಂದೇ ದಿನ 3 ಸಿನಿಮಾ. ಅದು ಉದಾಹರಣೆ ಅವರೇ ಕೊಡ್ತಾರೆ. ಯಾವ್ದು? ಬೆಳಗ್ಗೆ ಮಾರ್ನಿಂಗ್ ಶೋ ಉಪೇಂದ್ರ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಉಪೇಂದ್ರ, ಆಮೇಲೆ ವಾಸ್ತವ್ ಅಂತ, ಆಮೇಲೆ ಮಸ್ತ್, ಇನ್ನೊಂದು ಆತರ 3-4 ಸಿನಿಮಾ ಒಂದೇ ದಿನದಲ್ಲಿ ನೋಡಿದ್ದಾರೆ. ಹೌದಾ? ಆತರ ಸಿನಿಮಾ ಹುಚ್ಚು ಸುಮಾರು ಸರ್ತಿ ಮಾಡಿದೀವಿ. ಸೊ ಅದಕ್ಕೆ ಈ ತರ ನಿರ್ಮಾಪಕರಿಗೆ ಸಿನಿಮಾ ಮಾಡೋದು ಇನ್ನೂ ಕಷ್ಟ. ಯಾಕಂದ್ರೆ ಎಲ್ಲಾ ಸಿನಿಮಾ ನೋಡಿರ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಆ ಥರ ಇಟ್ಸ್ ಲೈಕ್ ಅಂದ್ರೆ ಅದು ಇವಾಗಿಂದ ಅಥವಾ ಚಿಕ್ಕಗಿಂದ ಈ ಥರ ನೋಡ್ಕೊಂಡ್ ಬರ್ತಾ ಇದ್ದೆ? ಆಬ್ಸೆಷನ್ ಇದೆ ನನ್ಗೆ, ಸಣ್ಣಲ್ಲಿಂದನೂ ಇದೆ. ಸೊ ಅವಾಗ ಬೇರೆ ಥರ ಏನಾಯ್ತಾ? ಸಿನಿಮಾ ನೋಡಿದಾಗ ಹೀರೋಯಿನ್ ಆಗಬೇಕು ಅಥವಾ ಡೈರೆಕ್ಟರ್ ಆಗಬೇಕು ಆ ಥರ? ಅದೊಂದು ಒಳ್ಳೆ ಇಂಟ್ರೆಸ್ಟ್ ನಾರ್ಮಲ್ ಆಗಿ ಇದ್ದೇ ಇರುತ್ತಲ್ಲ ಸಿನಿಮಾ ನೋಡ್ತಾ ಬಂದಾಗ. ಹೇಳ್ತಾ ಇದ್ದೆ ಅವಾಗ ನಂಗೆ ರಾಜ್ಕುಮಾರ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ನಮ್ಮಮ್ಮನ ಹತ್ರ ಕೇಳ್ತಾ ಇದ್ದೆ, ನಾನು ಅವಾಗ ಲೈಕ್ 8th ಸ್ಟ್ಯಾಂಡರ್ಡ್ ಏನೋ. ನಮ್ಮಮ್ಮ ನಿಂಗೆ ಸೈಡ್ ಆಕ್ಟ್ರೆಸ್ ರೋಲು ಕೊಡಲ್ಲ, ಸುಮ್ಮನೆ ಓದು ಅಂತ ಹೇಳಿದ್ರು. ಸಿನಿಮಾ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸಂದೀಪ್, ಇದು ನಿಮ್ ಶೋನಲ್ಲಿ ಗೊತ್ತಾಯ್ತು ಈಗ ಆಕ್ಟಿಂಗ್ ಮಾಡೋ ಹುಚ್ಚಿದೆ ಅಂತ. ಮುಂಚೆನೆ ಕೇಳಿದ್ರೆ ಈಗಿಲ್ಲ. ಈಗ ಇವ್ರನ್ನೆಲ್ಲ ನೋಡಿದ್ಮೇಲೆ ಒಳ್ಳೇದು. ನಮ್ಮಮ್ಮ ಹೇಳಿದ್ ಕರೆಕ್ಟ್. ಚಾರ್ಮಿಲ್ ನೋಡಿದ್ಮೇಲೆ ಅಂತೂ ಇಲ್ವೇ ಇಲ್ಲ. ಚಾನ್ಸೇ ಇಲ್ಲ, ನನ್ಗೆ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾರೆ, ಚಾನ್ಸೇ ಇಲ್ಲ. ದಿಗಂತ್, ನಿಮ್ಮ ಯುಗಾದಿ ಹೇಗಿರ್ತಿತ್ತು ಇಷ್ಟು ವರ್ಷ ನಾರ್ಮಲ್ ಆಗಿ? ಇಷ್ಟು ವರ್ಷ ನಾನು ಊರಿಗೆ ಹೋಗ್ತಾ ಇದ್ದೆ. ನಮ್ಮೂರಲ್ಲಿ ನಮ್ಮ ರಿಲೇಟಿವ್ಸ್ ತೀರ್ಥಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ರಿಲೇಟಿವ್ಸು ಕಸಿನ್ಸ್ ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇಲ್ಲ ಸಾಗರಕ್ಕೆ ಹೋಗ್ತಾ ಇದ್ದೆ ನಮ್ಮ ಅಜ್ಜನ ಮನೆಗೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಊರಿಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೆಂಗಳೂರಲ್ಲಿ ಇಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಚಾರ್ಮಿ, you celebrate Ugadi? Yes, I do. In Hyderabad. How you celebrate? This is the first time I'm celebrating Ugadi in Bangalore. Okay. Yeah, thanks to Indrajit. He asked me to stay back for this Swarna live interview, and it's my pleasure being here. I'm promoting my latest film Dev Son of Mudegoda, and I'm all excited about it. Coming back to Ugadi, yeah, in Hyderabad nothing, it's an opportunity to eat.
sweets and every damn thing you want to eat, and you just say, it's Ugadi. ಆಯ್ತು ಯುಗಾದಿ ಅಷ್ಟೇ. ಸೊ ಹಿಯರ್ Here so far, let's see how the day will go. But so far, it's a good start with this live interview. So yeah. and it's your second movie in Kannada Yeah. after Lavakusha. It's been, I think, nearly 7 to 8 years gap or more than that. No, 4 years. 4 years gap. Yeah, After 4 years. Yeah. Did you miss Kannada industry? Of course I did. That's the reason why I'm back here again. Oh, that's great. ಸರ್ ಮತ್ತೆ ಹೇಳಿ ನಿಮ್ಮ ಸಿನಿಮಾದ ಬಗ್ಗೆ ಹೇಳಿ ಸರ್. ಇವಾಗ Dev, son of Muddegowda, played Dev. He is playing the hero's character, and Muddegowda Anant Nag ಅವರು. Of course, Charmi is playing a choreographer, a dance director. So it's about a father and son, ಅವರ ಒಂದು ರಿಲೇಷನ್ಶಿಪ್ ಮತ್ತು ಯಾವ ಥರ ಅವರ ಒಂದು ಕನಸುಗಳು, ತಂದೆ ಕನಸುಗಳು ಮತ್ತು ಮಗನ ಕನಸುಗಳು ಯಾವ ಥರ ಬೇರೆ ಇರುತ್ತೆ. ಅಫ್ಕೋರ್ಸ್ ಎವ್ರಿಬಡಿ ಬೋತ್ ಆರ್ ರೈಟ್ ಇನ್ ದೇರ್ ಓನ್ ವೇ. ಸೊ ಆ ಒಂದು ಕತೆ ಹೇಳ್ಕೊಂಡು ಶಿ ಇನ್ಸ್ಪೈರ್ಸ್ ಹಿಮ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಇಲ್ಲಾಂದರೆ ದಿಗಂತು ಇನ್ಫ್ಯಾಕ್ಟ್ ಹೀ ಈಸ್ ಅ ರಿಚ್ ಮ್ಯಾನ್ ಸನ್. ಸೊ ಹಿ ವಾಂಟ್ಸ್ ಟು ಡೂ ಲೈಕ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು, ಮತ್ತು ಆ ಥರ ಒಂದು ಲೈಫ್ ಸ್ಟೈಲು. ಇವತ್ತಿನ ಬೆಂಗಳೂರು ಹುಡುಗರು ಎಲ್ಲರೂ ಆ ಥರ ಅಂತ ಜವಾಬ್ದಾರಿ ಇಲ್ಲದಿರೋ ಒಂದು ಯುವಕ ಅಂತ ಅಂದ್ರೆ ಜಸ್ಟ್ ಹಿ ವಾಂಟ್ ಟು ಎಂಜಾಯ್ ಹಿಸ್ ಲೈಫ್ ಅಷ್ಟೇ. ಎಸ್, ಅದನ್ನು ಚಾರ್ಮಿ ಈಸ್ ಅ ಕೊರಿಯೋಗ್ರಾಫರ್ ಆ್ಯಂಡ್ ಡ್ಯಾನ್ಸ್ ಡೈರೆಕ್ಟರ್ ಇನ್ ಅ ಫಿಲಮ್, ಆ್ಯಂಡ್ ಹೌ ಶಿ ಇನ್ಸ್ಪೈರ್ಸ್ ಟು ಫಾಲೋ ಹಿಸ್ ಡ್ರೀಮ್ಸ್. ದಟ್ಸ್ ದ ಸ್ಟೋರಿ. ಅದೇನೇ ಕತೆ. ಅಫ್ಕೋರ್ಸ್ ನಾನು ಡೈರೆಕ್ಟ್ರು, ಇವ್ರು ನಿರ್ಮಾಪಕರು, ಹೀರೋಯಿನ್. Charmi has got the right character ಅಂದ್ಕೊಳ್ತೀನಿ. She is a very good dancer. Oh, okay. Thanks for the compliment, but I'm not a great dancer. It's just that I enjoy dancing. Okay. So if you just give me the liberty to dance and just let me free, I think I can do a reasonably okay job. But if you held me back, then it shows that all my flaws has come out. No, even we have watched many of your movies, even Style and Mantra and all, the way you dance. Thanks. Compared to other heroines actually. ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಮಂತ್ರ ಸಾಂಗ್ ಬರ್ತಾ ಇತ್ತು ಟಿವಿನಲ್ಲಿ. ಆಮೇಲೆ ಐ ವಾಸ್ ಲುಕಿಂಗ್ ಔಟ್ ಫಾರ್ ಅ ಕೊರಿಯೋಗ್ರಾಫರ್, ಡ್ಯಾನ್ಸ್ ಡೈರೆಕ್ಟರ್, ಈ ಥರ ಒಂದು ರೋಲ್ ಯಾರು ಸೂಟ್ ಆಗ್ತಾರೆ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಅಫ್ಕೋರ್ಸ್ ಶಿ ಹ್ಯಾಸ್ ಟು ಬಿ ಗುಡ್ ಲುಕಿಂಗ್. ಶಿ ಇಸ್ ದ ಹೀರೋಯಿನ್ ಆಫ್ ದ ಫಿಲ್ಮ್. ಸೊ ಅದೆಲ್ಲನೂ ಯಾರು ಈ ಥರ ಡ್ಯಾನ್ಸು ಚೆನ್ನಾಗಿ ಮಾಡಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು, ಆ್ಯಕ್ಟಿಂಗು ಚೆನ್ನಾಗಿ ಮಾಡಬೇಕು, ಆಮೇಲೆ ಆ ಎನರ್ಜಿ, ಆ ಒಂದು ಇದಿರಬೇಕು, ಸ್ಪಾಂಟೇನಿಟಿ. ಅದರಲ್ಲಿ ಐ ವಾಸ್ ವಾಚಿಂಗ್ ಟಿ ವಿ. ಐ ಡಿಂಟ್ ಟೆಲ್ ಯು ದಿಸ್. I was watching TV and I saw one of your song, ಒಂದು ಹಾಡು ನೋಡಿದೆ ಟಿವಿನಲ್ಲಿ. ಇವ್ಳು ಸೂಟ್ ಆಗ್ತಾರೆ ನಮ್ಮ ಕ್ಯಾರೆಕ್ಟರ್ಗೆ. ಇನ್ಫ್ಯಾಕ್ಟ್ she's got all the characters of a dance director, but she's ended up as a heroine. No, I'm very happy with what I'm doing actually. ಈವನ್ ಅಪ್ಪ ಮಗ ಅಂತ ಹೇಳಿದ್ರಿ ನೀವು. ಆ್ಯಕ್ಚುಲಿ ಅನಂತ್ ನಾಗ್ ಅವರು ಮಾಡಿದ್ದಾರೆ ಅಪ್ಪನ ಕ್ಯಾರೆಕ್ಟರ್. ಇವರಿಬ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇವನ್ ಗಾಳಿಪಟದಲ್ಲಾಗಿರ್ಬೋದು, ಪಂಚರಂಗಿಲಾಗಿರ್ಬೋದು. ಸೊ ಇಲ್ಲಿ ಹೇಗೆ ವರ್ಕೌಟ್ ಆಗಿದೆ ಕೆಮಿಸ್ಟ್ರಿ? ಮತ್ತೆ ಇಲ್ಲೂ ಅಷ್ಟೇ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಬಹುಶಃ ಎಲ್ಲ ಆ್ಯಕ್ಟ್ರಿಗೂ ಒಂಥರ ಡ್ರೀಮೇ ಅದು. ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಅವ್ರು ಆ್ಯಕ್ಟಿಂಗ್ ನೋಡ್ತಾ ಇದ್ರೆ ಸುಮ್ಮನೆ ಅಂದರೆ ಯು ವಿಲ್ ಆಲ್ಸೋ ಬಿ ಇನ್ಸ್ಪೈರ್ಡ್. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಅದೇ ಈ ಸಿನಿಮಾದಲ್ಲಿ ಒಂದು ಆ ಡಿಫ್ರೆನ್ಸು ಅಷ್ಟೇ. ಈಗ ಮುದ್ದೇಗೌಡ ಅಂತ ಒಂದು ಒಂದು ಹಳ್ಳಿಯಿಂದ ಬಂದಿರೋಂಥ ಹೆಸರಿಟ್ಕೊಂಡು ಒಂದು ಹಳ್ಳಿಯಿಂದ ಬಂದಿರೋಂಥ ತಂದೆ, ಕಷ್ಟಪಟ್ಟು ಮೇಲೆ ಬಂದಿರೋನು, ಸುಪ್ಪತ್ತಿಗೆ ಮೇಲೆ ಬೆಳೆದಿರೋಂಥ ಮಗ. ಸೊ ಅವರಿಬ್ಬರು ಡಿಫ್ರೆನ್ಸ್ ಬಗ್ಗೆ ಅದು ತುಂಬ ಚೆನ್ನಾಗಿ ಇದರಲ್ಲಿ ಮೂಡಿ ಬಂದಿದೆ ಈ ಸಿನಿಮಾದಲ್ಲಿ. ಸೊ ಮತ್ತೆ ಹೇಳಿ ಸರ್, ಸಿನಿಮಾದಲ್ಲಿ ಸಾಂಗ್ಸ್ ಬಗ್ಗೆ ಎಲ್ಲ ಆ್ಯಕ್ಚುಲಿ ಇಲ್ಲ, ಅನಂತ್ ನಾಗು ಮತ್ತು ಅನಂತ್ ಸರ್ ಮತ್ತು ದಿಗಂತ್ ಕಾಂಬಿನೇಷನ್ ಕೇಳಿದ್ರಲ್ಲ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಆಕ್ಟೆಡ್ ಬಿಫೋರ್ ಅನಂತ್ ನಾಗ್ ಸರ್ ಮತ್ತು ಹೌದು, ಆದರೆ ತಂದೆ ಮಗನ ಕ್ಯಾರೆಕ್ಟರ್ ಮಾಡಿಲ್ಲ. ಆಮೇಲೆ ಅನಂತ್ ಸರ್ ಬಗ್ಗೆ ನಾನು 2003ನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಲಂಕೇಶ್ ಪತ್ರಿಕೆ. ಮತ್ತೆ 9 ವರ್ಷದ ನಂತರ 2012ಅಲ್ಲಿ ಮತ್ತೆ ಇವಾಗ ಕೆಲಸ ಮಾಡ್ತಾ ಇರೋದು. ಆ ಥರ ಒಂದು ಇಟ್ಸ್ ವೆರಿ ಲಕ್ಕಿ. ಆಫ್ಟರ್ 9 years ಯು ಗೆಟ್ ಟು ವರ್ಕ್ ವಿತ್ ಸಚ್ ಅ ಗ್ರೇಟ್ ಆ್ಯಕ್ಟರ್. ಆಮೇಲೆ ಅವ್ರನ್ನ ನೋಡ್ತಾ ಇದ್ರೆ ಎಷ್ಟು ಸಿಂಪಲ್ ಆಗಿ ಆ ರಿಯಾಕ್ಷನ್ಸು. ಆಮೇಲೆ ಆ್ಯಸ್ ದಿಗಂತ್ ಸೆಡ್, ಅಂತ ಇಟ್ಸ್ ಆಲ್ ಅಬೌಟ್ ಆ್ಯಕ್ಟಿಂಗ್, ಇಸ್ ಆಲ್ ಅಬೌಟ್ ರಿಯಾಕ್ಷನ್ಸ್ ಅಂತ, ರಿಯಾಕ್ಟಿಂಗ್. ಸೊ ಹೌ ರಿಯಾಕ್ಟ್ಸ್. ದಿಗಂತ್ ಅನಂತ್ ನಾಗ್ ಜೊತೆ ಮಾಡ್ತಾ ಇರ್ಬೇಕಾದ್ರೆ, ಅನಂತ್ ಸರ್ ಜೊತೆ ಮಾಡ್ತಾ ಇರ್ಬೇಕಾದ್ರೆ, ಹೀಸ್ ಅ ಡಿಫ್ರೆಂಟ್ ದಿಗಂತ್. ನಾನು ನೋಡ್ಸ್ ಆ ಥರ ಒಂದು ಇಟ್ಸ್ ಗ್ರೇಟ್. ಆ ಪರ್ಫಾರ್ಮೆನ್ಸು, ಆ ಒಂದು ಕೌಂಟರ್ ಡೈಲಾಗ್ಸ್ ಕೊಡೋದು. ಮತ್ತು ಅನಂತ್ ಸರ್ ಹೀಸ್ ಗಿವನ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ದಿಗಂತ್ ಡಬ್ಬಿಂಗಲ್ಲಿ. ಡಬ್ಬಿಂಗ್ ಆದಮೇಲೆ ಬಂದಾದ್ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ತುಂಬ ಅದ್ಭುತ, ಇಷ್ಟಾದರೆ ಅವ್ನು ಸಾಕು, ಸೂಪರ್ ಸ್ಟಾರ್ ಆಗ್ತಾನೆ. ದೀಸ್ ಆರ್ ದ ವರ್ಡ್ಸ್ ಈ ಸೆಡ್. ಸೊ ಅವರಿಬ್ಬರು ಕಾಂಬಿನೇಷನು ಇಲ್ಲಿ ನನಗೆ ತಂದೆ ಮಗ ಸಿಕ್ಕಿರೋದು. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಅಫ್ಕೋರ್ಸ್ ದ ಟೈಟಲ್ ದೇವ್ ಸನ್ ಆಫ್ ಮುದ್ದೇಗೌಡ, ಈ ಥರ ಆ ಒಂದು ಟೈಟಲ್ಗೆ ಆ ಥರ ಕ್ಯಾರೆಕ್ಟರ್ ಸಿಕ್ಕೋದು ತುಂಬ ಕಷ್ಟ. ಬಟ್ ವರ್ಕಿಂಗ್ ವಿತ್ ಅನಂತ್ ಸರ್ ಇಟ್ಸ್ ಅ ಗ್ರೇಟ್ ಪ್ಲೇಜರ್ ಆ್ಯಂಡ್ ಆನರ್ ಅಂತ ಹೇಳ್ಬೋದು. ಆಫ್ಟರ್ 9 years ಅಗೇನ್. ಆಮೇಲೆ ಅವ್ರು ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ನಮ್ಮ ಅಕ್ಕನ ಜೊತೆ ಕೆಲಸ ಮಾಡಿದ್ದಾರೆ, ನನ್ನ ಜೊತೆ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದಾರೆ ಮತ್ತೆ 2ನೇ ಬಾರಿ. ಸೊ ದಿಗಂತ್ ಅನಂತ ಕಾಂಬಿನೇಷನ್ನೇ ಅದೇ ಒಂದು ಇಟ್ಸ್ ಅ ಪಿಲ್ಲರ್ ಆಫ್ ದಿಸ್ ಫಿಲ್ಮ್ ಅಂತ ಹೇಳಿ.
ಸೊ ಈವನ್ ದಿಗಂತ್ ಕಂಪೇರ್ ಮಾಡಿದ್ರೆ ಅರ್ಲಿಯರಿಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಹಿ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್ ಅಂತ ಹೇಳ್ಬೋದು. ಈವನ್ ಹಿ ಹ್ಯಾಸ್ ಗಾಟ್ ದ ಆಪರ್ಚುನಿಟಿ ಸುಮಾರು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಅಂದರೆ ಸ್ಟಾರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದಾಗ ಅನಂತ್ ನಾಗು ಅಂಥವ್ರ ಜೊತೆ ಎಲ್ಲ. ಸೊ ಹಿ ಲರ್ನ್ ಇಲ್ಲ, ಎವ್ರಿ ಫಿಲಮ್ ಹೀಸ್ ಇಂಪ್ರೂವಿಂಗ್ ಫ್ರಮ್ ಹಿಸ್ ಫಸ್ಟ್ ಫಿಲಮ್ ಟು ನೌ ಹಿ ಇಸ್ ಪರ್ಫೆಕ್ಟ್. ನೌ ಇಸ್ ಆಫ್ ಕೋರ್ಸ್ ಅಲ್ಲ ಬಿಫೋರ್ ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದ್ರೆ ಆ್ಯಕ್ಚುಲಿ ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀರಾ. ಇಲ್ಲ ದೇವ್ ಲೈಕ್ ಪರ್ಫೆಕ್ಟ್ ಅಂದ ಕೂಡ ಹಾಗಂತಲ್ಲ, ಕಲಿಯೋದು ಇನ್ನೂ ಇದ್ದೇ ಇರುತ್ತೆ ಅಬ್ವಿಯಸ್ಲಿ, ಇನ್ನೂ ಮಾಡೋಂಥದ್ದೆಲ್ಲ. ಬಟ್ ಮುಂದೆ ನೆಕ್ಸ್ಟ್ ಸಿನಿಮಾಗಳಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್. ದಿಗಂತ ಅಂದ ಕೂಡಲೇ ಒಂದು ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಇನ್ನೊಂದು ಜಾಸ್ತಿ ಬೇಕು ಅಂದ್ಕೊಳ್ತಾರೆ. ಸೊ ಇವಾಗ ದೇವಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲ, ದೇವಲ್ಲಿ ಇರೋ ದಿಗಂತ್ ಬೇರೆ ಯಾವ ಫಿಲ್ಮಲ್ಲೂ ಇಲ್ಲ. ನಾನು ಹೇಳ್ತೀನಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನೇ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅನ್ಸ್ಬಿಡ್ತು ಅವ್ರು ನೋಡಿದವಾಗ. ಅನಂತ್ ನಾಗ್ ಸರ್ ಜೊತೆ ಪರ್ಫೆಕ್ಟ್ ಆ ಟರ್ನಿಂಗಲ್ಲಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಹೇಳಂಗಿಲ್ಲ ಅಷ್ಟೇ ಯಾವ ಶಾರ್ಟು ಅಂತ, ಆದರೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ವೆರಿ ನೈಸ್. ದಿಗಂತ ಅಳಿಸ್ತಾರಾ? ಈ ಮೂವಿಲಿ ತುಂಬ ಅಳಿಸ್ತಾರೆ ಬಿಡಿ. ಅಂದ್ರೆ ಯಾವ ರೀತಿ ಫೀಲಿಂಗ್ ಅಲ್ಲಿ ಅದಕ್ಕೆ ಥಿಯೇಟರ್ಗೆ ಹೋಗಿ ಫಸ್ಟ್ ಶೋ ಹೋಗಿ ನೋಡಿ ಅವಾಗ ಗೊತ್ತಾಗುತ್ತೆ. ಸೆಕೆಂಡ್ ಶೋಲ್ ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಸೆಕೆಂಡ್ ಶೋ ಥರ್ಡ್ ಶೋಲ್ ಗೊತ್ತಾಗುತ್ತೆ, ಬಟ್ ಫಸ್ಟ್ ಶೋಲಿ ನಿಮ್ಗೆ ಆ ಎಕ್ಸೈಟ್ಮೆಂಟ್ ಕರ್ನಾಟಕ ಫಸ್ಟ್ ಶೋ ಬಂದ್ಬಿಟ್ರೆ ಥಿಯೇಟರ್ ಜಾಗ ಸಾಕಾಗಲ್ಲ ಆಮೇಲೆ. ಸೊ ಓಕೆ ಎನಿವೆ, ದಿಗಂತ್ ಜೊತೆ ಮತ್ತು ಟೀಮ್ ಜೊತೆ ಇನ್ನೂ ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಸಾಂಗ್ ಬಗ್ಗೆ ಬೇರೆ ನಾವು ಡಿಸ್ಕಸ್ ಮಾಡಬೇಕು. ಬಟ್ ಚಾರ್ಮಿ ಮತ್ತು ದಿಗಂತ್ ಆ್ಯಕ್ಟ್ ಮಾಡಿದ ಒಂದು ರೊಮ್ಯಾಂಟಿಕ್ ಸಾಂಗ್ನ ನೋಡಿಕೊಂಡು ಹಾಗೆ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬಂದು ಮಾತಾಡೋಣ.